ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಕಾರಣ ಹಿಂದೂ ಯುವತಿಯ ಹೆಸರು ಈಗ ಮುಸ್ಲಿಂ ಹೆಸರು ಹಾಕಿ ಕನ್ವರ್ಟ್ ಆಗಿದೆ. ಅಲ್ಲಿಗೆ ಕಂಪ್ಲೀಟ್ ಆಗಿ ಮುಸ್ಲಿಂ ಧರ್ಮಕ್ಕೆ ಆಕೆ ಕನ್ವರ್ಟ್ ಆಗಿದ್ದಾಳ ಅನ್ನೋದು ಪ್ರಶ್ನೆ. ಬೆಂಗಳೂರಿನಲ್ಲಿ ಬಯಲಾಗ್ತಾ ಇದೆ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ರೀಟಾ ಎಂಬ ಯುವತಿ ಸಾದಿಯಾ ತಬಸುಮ್ ಆದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲವ್ ಹೆಸರಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಯುವತಿಯನ್ನ ಮತಾಂತರ ಮಾಡಲಾಯ್ತಾ? PUC ಓದುತ್ತಿದ್ದ ರೀಟಾಳ ಹಿಂದೆ ಬಿದ್ದು ಲವ್ ಮಾಡ್ತಿದ್ದಂತೆ ಈ ಐನಾಯತಿ. ಲವ್ ಮಾಡ್ತಿದ್ದಾಗ ನನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಲ್ಲ ಅಂತ ಪರ್ವೇಜ್ ಹೇಳ್ಕೊಂಡಿದ್ದಾನೆ. ಇಲ್ಲ ಆಕೆ ಇದ್ದಂಗೆ ಇರ್ತಾಳೆ, ಕನ್ವರ್ಟ್ ಎಲ್ಲ ಮಾಡಲ್ಲ ಅಂತ. ಮುಸ್ಲಿಂ ಅನ್ನೋ ಕಾರಣಕ್ಕೆ ಮದುವೆ ರಿಜೆಕ್ಟ್ ಮಾಡಿದ್ರಂತೆ ರೀಟಾ ಕುಟುಂಬಸ್ಥರು. ಆದ್ರೆ ಮತಾಂತರ ಮಾಡಲ್ಲ, ಹಿಂದೂ ಆಗಿ ಇರ್ಲಿ ಅಂತ ಆ ಕುಟುಂಬಸ್ಥರನ್ನ ಒಪ್ಪಿಸಿದ್ದಾರೆ. 2019ರಲ್ಲಿ ಪರ್ವೇಜ್ ನನ್ನ ಮದುವೆ ಆಗಿದ್ರಂತೆ ರೀಟಾ. ಮದುವೆ ಆಗ್ತಾ ಇದ್ದಂತೆ ಅಸಲಿ ಆಟ ಶುರು ಮಾಡಿದ್ದಾನೆ ಈ ಪರ್ವೇಜ್. ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗದಿದ್ರೆ ತಲಾಕ್ ಕೊಟ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನಂತೆ. ಬೆದರಿಸಿ ರೀಟಾಳನ್ನ ಬಲವಂತವಾಗಿ ಮತಾಂತರ ಮಾಡಿದ್ದಾನೆ ಈ ಪರ್ವೇಜ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೀಟಾ ಪರ್ವೇಜ್ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2 ಮಕ್ಕಳು ಕೂಡ ಇದ್ದಾರೆ. ರೀಟಾ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾ ಇದ್ದಂತೆ ಪರ್ವೇಜ್ ಈಗ ಕೈ ಕೊಟ್ಟಿದ್ದಾನಂತೆ. ಸಾದಿಯಾ ತಬ್ಸುಮ್ಗೆ ಕೈ ಕೊಟ್ಟು ಬೇರೆ ಯುವತಿ ಜೊತೆ ಆತ ಮದುವೆಗೆ ಮುಂದಾಕಿದ್ದಾನೆ. DJ ಹಳ್ಳಿ ಠಾಣೆ ಪೊಲೀಸ್ ಕಮಿಷನರ್ಗೆ ಈಗ ತಬಸುಮ್ ಬಂದು ದೂರು ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ರೀಟಾ ಅಲಿಯಾಸ್ ಸಾದಿಯಾ ತಬಸುಮ್ ಕಣ್ಣೀರ್ ಹಾಕ್ತಿದ್ದಾರೆ. ಆತ ಹೇಳ್ದಂಗೆಲ್ಲ ಕೇಳಿದೆ, ಬಟ್ ಈಗ ಆತ ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ. 6 ವರ್ಷ ಆಗ್ತಾ ಇದೆ ಮದುವೆ ಆಗಿ. ನನಗೆ ಒಂದು ಹೆಣ್ಮಗು ಒಂದು ಗಂಡು ಮಗು ಇಬ್ಬರು ಇದ್ದಾರೆ. ನಮ್ಮ ಹೆಣ್ಮಗುಗೆ 1 ಇಯರ್ವರೆಗೂ ನಮ್ಮ ಹಸ್ಬೆಂಡ್ ಚೆನ್ನಾಗೇ ನೋಡ್ಕೊಂಡಿದ್ರು. 1 ಇಯರ್ ಆದಮೇಲೆ ಅವರು ಸಾಲ ಇದೆ ಹಂಗೆ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಏನೋ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ಸಾಲ ಇದೆ ನನಗೆ ಹಂಗೆ ಅಂತ ಹೇಳಿದ್ದಕ್ಕೆ ನಾನು ಒಡವೆ ಎಲ್ಲ ಕೊಟ್ಟೆ. ಮದುವೆಯಲ್ಲಿ ಏನೆಲ್ಲ ಹಾಕಿದ್ರು ಎಲ್ಲ ಕೊಟ್ಟು ಹೆಲ್ಪ್ ಮಾಡಿದೆ. ಹೆಲ್ಪ್ ಮಾಡಿ ಆದಮೇಲೆ ಅವರು ಸ್ವಲ್ಪ ಆವಾಗಿಂದ ಸ್ವಲ್ಪ ಮನೆಗೆ ಖರ್ಚಿಗೆ ದುಡ್ಡು ಏನೂ ಕೊಡ್ತಾಯಿದ್ದಿಲ್ಲ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ನಾನು ಹೋಗ್ತಾಯಿದ್ದೆ. ಒಂದು 4 ಮಂತ್ಸ್ ಬಿಫೋರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ನೋಡಿದ್ದೆ ನಮ್ಮ ಹಸ್ಬೆಂಡ್ ನಂಬರಲ್ಲಿ. ನೋಡಿಬಿಟ್ಟು ನಾನೇನು ಹೇಳಿದೆ, ಯಾವುದೋ ಒಂದು ಹುಡುಗಿ ಮೆಸೇಜ್ ಮಾಡಿದ್ದಕ್ಕೆ ನಮ್ಮ ಹುಡುಗನ ನಾನು ಕೇಳಿದ್ದಕ್ಕೆ ಅವರು ಫ್ರೆಂಡ್ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ದಿನವೇ ತಿರ್ಗಾ ಅದೇ ಮೆಸೇಜ್ ಬಂದಾಗ ನಾನು ಆ ಹುಡುಗಿಗೆ ಆಡಿಯೋ ರೆಕಾರ್ಡ್ ಮಾಡಿದ್ದೆ. ಈ ಥರ ನಾನು ಅವ್ರ ಹೆಂಡತಿ ಮಾತಾಡ್ತಾ ಇರೋದು, ಅವ್ರಿಗೆ 2 ಮಕ್ಕಳಿದ್ದಾರೆ, ನೀವು ಯಾರಂತ ಗೊತ್ತಿಲ್ಲ, ನೀವು ಯಾಕೆ ಈ ಥರ ಮೆಸೇಜ್ ಮಾಡ್ತಾಯಿದ್ದೀರಾ, ನೆಕ್ಸ್ಟ್ ಟೈಮು ನಮ್ಮ ಗಂಡನಿಗೆ ಮೆಸೇಜ್ ಎಲ್ಲ ಮಾಡಬೇಡಿ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ಈ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಶ್ರುತಿ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ DJ ಹಳ್ಳಿ ನಿವಾಸಿ ಆಗಿರುವಂತ ಪರ್ವೇಜ್ ಏನಿದ್ದಾನೆ, ಈತ ಅದೇ ಒಂದು ಏರಿಯಾದಲ್ಲಿ ವಾಸವಾಗಿದ್ದಂತ ರೀಟಾ ಎಂಬ ಹಿಂದೂ ಹುಡುಗಿಯನ್ನ 2015ರಲ್ಲಿ ಖಾಸಗಿ ಶಾಲೆಯಲ್ಲಿ ಓದುವಂತ ಸಂದರ್ಭದಲ್ಲಿ ಆಕೆ ಕೂಡ PUC ಓದ್ತಾ ಇರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಪರಿಚಯ ಇರುತ್ತೆ. ನಂತರ ಸಲಿಗೆ ಹೆಚ್ಚಾದಂತೆ ಇಬ್ರು ಕೂಡ ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ನಂತರ ಆಕೆ ತನ್ನ ಯಾವಾಗ ಈ ಪರ್ವೇಜ್ ಏನಿದ್ದಾನೆ ಆತ ನಾನು ನಿನ್ ಮದುವೆ ಆಗ್ತೀನಿ, ನೀನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಮೊದಲಿಗೆ ಯುವತಿ ಕೂಡ ಈ ವಿಚಾರವನ್ನ ಅವರ ಮನೆಗೆ ವಿಚಾರವನ್ನ ತಿಳಿಸ್ತಾರೆ. ಅದಾದ ನಂತರ ಆತ ಮುಸ್ಲಿಂ ಇದ್ದಾನೆ, ಜೊತೆಗೆ ಅವರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಹೆಚ್ಚಾಗಿ ಮದುವೆ ಆಗ್ತಾರೆ ಅಂತೇಳಿ ಯುವತಿಯ ಕಡೆಯವರು ಕೂಡ ಸಾಕಷ್ಟು ಬುದ್ಧಿವಾದ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಪರ್ವೇಜ್ ಏನಿದ್ದಾನೆ ಆತನು ಕೂಡ ಯುವತಿಯ ಮನೆಗೆ ಹೋಗಿ ನಾನು ಆತರ ಮಾಡೋದಿಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿ ಸಾಕಷ್ಟು ಹೇಳ್ಕೊಂಡಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಇಷ್ಟ ಇಲ್ಲದೆ ಇದ್ರು ಕೂಡ 2 ಮನೆಯವ್ರಿಗೂ ಕೂಡ ಇಷ್ಟ ಇಲ್ಲದೆ ಇದ್ರು ಆ ಒಂದು ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಮದುವೆಯನ್ನ ಮಾಡಿರ್ತಾರೆ. ಮದುವೆ ಆದಂತ ಸಂದರ್ಭದಲ್ಲಿ ಕೂಡ ಈತ ಹೇಳಿರ್ತಾನೆ, ನಿನ್ನ ಧರ್ಮ ಬಿಟ್ಟು ನನ್ನ ಧರ್ಮಕ್ಕೆ ನೀನ್ ಕನ್ವರ್ಟ್ ಮಾಡೋದಿಲ್ಲ, ನೀನು ಹಿಂದೂ ಧರ್ಮದಲ್ಲೇ ಇರು, ನಾನು ಮುಸ್ಲಿಂ ಧರ್ಮದಲ್ಲಿ ಇರ್ತೀನಿ ಅಂತ ಹೇಳಿ ಎಲ್ಲವೂ ಕೂಡ ಚೆನ್ನಾಗೇ ಆಗಿರುತ್ತೆ. ನಂತರ ಒಂದು ಮಗು ಕೂಡ ಮೊದಲಿಗೆ 1 ವರ್ಷದ ಹೆಣ್ಣು ಮಗ ಆದಂತ ಸಂದರ್ಭದಲ್ಲಿ ಕೂಡ ಆತಗೆ ಚೆನ್ನಾಗೇ ಇರ್ತಾನೆ. ಅದಾದ ನಂತರವಾಗಿ ತನ್ನ ಅಸಲಿ ವರ್ಷನ ಆತ ತೆಗಿತಾನೆ. ಅಂದ್ರೆ ಇಲ್ಲಿ ನೀನು ಈಗ 1 ವರ್ಷ ಆಗಿದೆ ಮದುವೆ ಆಗಿ ಈಗ ಕನ್ವರ್ಟ್ ಆಗ್ಲೇಬೇಕು ಅಂತ ಹೇಳಿ ಸಾಕಷ್ಟು ಹಲೆಯನ್ನ ಮಾಡುವಂಥದ್ದು, ಅಶ್ಲೀಲವಾಗಿ ಬೈಯುವಂಥದ್ದು, ನಂತರ ಆಕೆನ ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಕೂಡ ಮಾಡಿರ್ತಾನೆ. ಆದ್ರೆ ಇದೀಗ ಪ್ರಮುಖ ವಿಚಾರ ಅಂತ ಅಂದ್ರೆ ಆಕೆಗೆ ಕೈ ಕೊಟ್ಟು 2 ಮಕ್ಕಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆತ ಮತ್ತೊಂದು ಮಹಿಳೆಯ ಸಹವಾಸವನ್ನ ಮಾಡಿ ಆಕೆಯನ್ನು ಕೂಡ ಮದುವೆ ಆಗಿರುವಂತದ್ದು ಈ ವಿಚಾರ ಗೊತ್ತಾಗ್ತಿದ್ದಂತೆ ಯುವತಿ ಕೂಡ ಸಾಕಷ್ಟು ಒಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾಳೆ. ಹಿರಿಯ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಕಮಿಷನರ್ ಸೇರಿದಂತೆ DG IGP ಸೇರಿದಂತೆ DJ ಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ದಾಖಲಿಸ್ತಾಳೆ. ನನ್ನ ಗಂಡ ಈ ತರ ಒಂದು ಅನ್ಯಾಯ ಮಾಡಿದ್ದಾನೆ, ಏನ್ ಕ್ರಮ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.